ಹರ್ಷ ಕಾಲೇಜ್ ಇನ್ಸ್ಟಿಟ್ಯೂಟ್ ಇಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವ್ರಿಗೊಂದು ಚಾಲೆಂಜ್ ಕೊಡ್ಬೇಕಂತ ನಾನು ಅನ್ಕೊಂಡಿದೀನಿ. ಸೊ ನಮ್ಮ ಆಶ್ರಮದಲ್ಲಿ ಒಬ್ರು ಚಂಡಿ ಚಾಮುಂಡಿ ಇದ್ದಾರೆ. ಸೊ ಅವರನ್ನ ಇವರು ರೆಡಿ ಮಾಡೋದಕ್ಕೆ ಯಾವ ರೀತಿ ಕಷ್ಟ ಪಡ್ತಾರೆ ಅನ್ನೋದನ್ನ ನಾನು ಕೂಡ ನೋಡ್ಬೇಕು. ಜೊತೆಗೆ ನೀವು ನೋಡ್ಬೇಕು ಅಂದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಸೊ ಅವ್ರನ್ನ ಕರ್ಕೊಂಡ್ ಬಂದ ಅಲ್ಲೇ 15ರಿಂದ 20 ದಿವಸ ಆಗ್ತದೆ. ಕಟಿಂಗ್ ಮಾಡ್ಸೋದಕ್ಕಾಗಿರ್ಬೋದು, ಸ್ನಾನ ಮಾಡ್ಸೋದು ಬಹಳ ಕಷ್ಟ ಆಗ್ತಾ ಇದೆ. ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಕೂತ್ಕೋಬೇಕು, ಸುಮ್ಮನೆ ಗಲಾಟೆ ಮಾಡಬಾರ್ದು. ಕೂತ್ಕೊಳ್ಳಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಇವತ್ತು ಹರ್ಷ ಕಾಲೇಜ್ ಇನ್ಸ್ಟಿಟ್ಯೂಟ್ ಇಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವ್ರಿಗೊಂದು ಚಾಲೆಂಜ್ ಕೊಡ್ಬೇಕಂತ ನಾನು ಅನ್ಕೊಂಡಿದೀನಿ. ಕಂಟಿನ್ಯೂ ಆಗಿ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಚಾಲೆಂಜ್ ಅಂತ. ಸೊ ನಮ್ಮ ಆಶ್ರಮದಲ್ಲಿ ಒಬ್ರು ಚಂಡಿ ಚಾಮುಂಡಿ ಇದ್ದಾರೆ. ಸೊ ಅವರನ್ನ ಇವರು ರೆಡಿ ಮಾಡೋದಕ್ಕೆ ಯಾವ ರೀತಿ ಕಷ್ಟ ಪಡ್ತಾರೆ ಅನ್ನೋದನ್ನ ನಾನು ಕೂಡ ನೋಡ್ಬೇಕು. ಜೊತೆಗೆ ನೀವು ನೋಡ್ಬೇಕು ಅಂದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಸೊ ನೀವೆಲ್ಲ ರೆಡಿ ಇದ್ದೀರಾ ಪಕ್ಕನಾ? ಸೊ ಅವ್ರನ್ನ ಕರ್ಕೊಂಡ್ ಬಂದ ಅಲ್ಲೇ 15ರಿಂದ 20 ದಿವಸ ಆಗ್ತದೆ. ಕಟಿಂಗ್ ಮಾಡ್ಸೋದಕ್ಕಾಗಿರ್ಬೋದು, ಸ್ನಾನ ಮಾಡ್ಸೋದು ಬಹಳ ಕಷ್ಟ ಆಗ್ತಾ ಇದೆ. ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ಇವತ್ತು. ಸೊ ಈ ಕೆಲಸನ ಅವ್ರ ಕೈಲೇ ಮಾಡಿಸ್ಬೇಕು. ಅವರ ಒಂದು ಜೀವನ ಇವ್ರ ಕೈಯಿಂದ ಬದಲಾಗ್ಬೇಕು ಅಂತ ದೇವ್ರು ಬರ್ದಿದ್ದ ಅನ್ಸುತ್ತೆ. ಸೊ ಅದಕ್ಕೆ ಇವರೆಲ್ಲ ಬಂದಿದ್ದಾರೆ ಇವತ್ತು. ಸೊ ಬನ್ನಿ ನೋಡೋಣ ಹೇಗ್ ಬಿಹೇವ್ ಮಾಡ್ತಾರೆ ಅಂತ. ರೆಡಿ ಇದ್ದೀರಾ? ರೆಡಿ, ಬನ್ನಿ ಬನ್ನಿ ಎಲ್ರು ಬನ್ನಿ ಬನ್ನಿ. ಮಾಡಿದೀನಿ ಇವಾಗ, ನೋಡೋಣ ಯಾವ ತರ ಬಿಹೇವ್ ಮಾಡ್ತಾರ ಗೊತ್ತಿಲ್ಲ. ಅವ್ರನ್ನ ಕರ್ಕೊಂಡ್ ಬನ್ನಿ, ಪ್ರೀತಿಯಿಂದ ಕರ್ಕೊಂಡ್ ಬನ್ನಿ. ಪ್ಲೀಸ್ ಪ್ಲೀಸ್ ನೀವು ಕರ್ಕೊಂಡ್ ಬನ್ನಿ. ಅದೇ ಅಲ್ವಾ? ಬನ್ನಿ ಬನ್ನಿ ಬನ್ನಿ. ಬರ್ತಾರ. ಅವ್ರು ತುಂಬಾ ಓದಿದ್ದಾರೆ. ನೇಪಾಳಲ್ಲಿ ಇದ್ದಿದ್ದಂತೆ ಫುಲ್ಲು. ಈಗಿದೆ ಈಗಿರೋದು ಇಲ್ಲಲ್ಲ ಅಲ್ಲಿ. ಬನ್ನಿ ಬನ್ನಿ ಬನ್ನಿ. ಬಿಡು, ಕೂತ್ಕೋಬೇಕು, ಸುಮ್ನೆ ಗಲಾಟೆ ಮಾಡಬಾರ್ದು. ಸೈಲೆಂಟ್ ಆಗಿರ್ಬೇಕು. ನಿಮ್ ಒಳ್ಳೇದಕ್ಕಲ್ವಾ? ಕೂತ್ಕೊಳ್ಳಿ. ನೀನ್ ಕೈ ಬಿಡು ಅಂತ ಹೇಳ್ತಾ ಇದ್ದೀನಿ. ಅಣ್ಣ ಬಿಡ್ತಾರೆ, ನೀವು ಕೂತ್ಕೊಳ್ಳಿ. ಸುಮ್ನೆ ಇರ್ಬೇಕು. ಸುಮ್ನೆ ಕೂತ್ಕೊಳ್ಳಿ. ಆಟ ಮಾಡಕ್ ಹೋಗ್ಬೇಡ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಷ್ಟೊಂದು ಇಷ್ಟನಾ? ಸುಂದ್ರಿಯಾಗಿದ್ದೀರಾ? ಸುಂದ್ರಿಯಾಗಿದ್ದೀರಾ ಈಗ. ಅದ್ ಬೇಡ, ಇದು ನನಗೆ ಬೇಕಿದು. ವಿಗ್ ಮಾಡಿಸ್ಕೊತೀನಿ ನಾನು.
ಒಂದು ಕ್ಲಾಪ್ಸ್, ಎಲ್ರಿಗೂ ಕ್ಲಾಪ್ಸ್ ಮಾಡೋದು. ಸೊ ತೆಗಿರಿ ಇದನ್ನ ತೆಗಿರಿ ನಿಧಾನ. ಮಾಡಿಸಿ ಮೇಡಮ್ we are here to make you beautiful today. Please requesting we want you to see beautiful. Hygiene is important, right? Hygiene, if you have hygiene, it's okay. You are there in that hygiene. That I will see afterwards. No, so please. ಚೆನ್ನಾಗಿ ಕಾಣಿಸ್ತಿದೆ ಇವಾಗ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಹಂಗೆ ಕೇಳಲ್ಲ See, if you are not hygiene, it ಬನ್ನಿ, will ಬನ್ನಿ, ಈ ಕಡೆ affect your health. ಬಾ ಶಿಲ್ಪ ಈ ಕಡೆ ಮಾಮ ಇಲ್ಲಿ ರಿಮೂವ್ ಮಾಡ್ರಿ. ಹೊಸ ಬಟ್ಟೆ ಹಾಕಿ. ತೆಗಿರಿ ಮಾಡಿಸಿ ಕಟ್ ಮಾಡ್ಬಿಡ್ರಿ. ಸೊ 20 days ಆಯ್ತು. 20 days ಇಂದ ಹಿಂಗೆ ಇದು ಮಾಡ್ತೀವಿ. ಕೂತ್ಕೋ, ಬನ್ನಿ ಒಂದು ನಿಮಿಷ ಬನ್ನಿ. ನೀವು ದೇವ್ರಿಗೆ ಹೋಗಿದ್ದೀರಿ ನಿಮ್ಗೇನು ಗೊತ್ತಾಗಿ ಬಟ್ಟೆ ಬುಕ್ ಕೊಡಿ, ಇಸ್ಕೊಳ್ಳಿ ಶಿಲ್ಪ ಬುಕ್ನ. ಸೊ ವಿಶೇಷವಾಗಿ ಯಾವ ರೀತಿ ಇದ್ದವ್ರನ್ನ ಯಾವ ರೀತಿ ರೆಡಿ ಮಾಡಿದ್ದೀವಿ ನೋಡಿದ್ರಲ್ಲ, ಖುಷಿ ಆಯಿತು. ಸೊ ಎಲ್ಲ ಸ್ಟೂಡೆಂಟ್ಸ್ಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ದೇವ್ರು ಒಳ್ಳೇದು ಮಾಡಲಿ. ಕೊನೆದಾಗೆ ಒಂದೇ ಮಾತು ಹೇಳ್ತೀನಿ, ತಂದೆ ತಾಯಿನ ಯಾರೂ ಆಚೆ ಹಾಕ್ಬೇಡಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ದುಡಿದಿದ್ರಲ್ಲೇ ಖುಷಿಯಾಗಿರಿ, ಇನ್ನೊಬ್ರಿಗೆ ತೊಂದರೆ ಕೊಡ್ದಂಗೆ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ಕೆಲಸಗಳನ್ನ ನಾವು ಮಾಡೋಣ. ಒಳ್ಳೆಯದಾಗಲಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.